ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಕಾವ್ಯ ವಿಜಯ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನನ್ನ ಲಾಗ್ಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಏನಪ್ಪ ಇದು ಕಿರಿಕ್ ಮೂವಿನ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ವಿಜಯ್ ನೋಡ್ತಾ ಇದ್ರು. ಅವ್ರಿಗೆ ಮೂವೀಸ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಡೆಲ್ಲಿನಲ್ಲೇ ಹುಟ್ಟಿ ಬೆಳೆದಿದ್ರು ಸಹ ಅವ್ರು ಹಿಂದಿ ಮೂವಿ ನೋಡೋದಿಲ್ಲ, ಕನ್ನಡ ಮೂವಿನೂ ಸಹ ಅಷ್ಟು ನೋಡೋದಿಲ್ಲ. ಅವರು ಸೀರೀಸು ಅಥವಾ ಹಿಂದಿ ಕಾಮಿಡಿ ಸೀರಿಯಲ್ಸು, ಕನ್ನಡ ಶಾರ್ಟ್ಸ್ ಮೂವೀಸಲ್ಲಿ ಗೌರವ್ ಶೆಟ್ಟಿ ಮತ್ತು ಪ್ರತೀಕ್ ಇವರೆಲ್ಲರೂ ಕೂಡ ತುಂಬ ಜನ ಮಾಡ್ತಾರೆ ನೋಡಿ ಶಾರ್ಟ್ಸ್ ಮೂವೀಸ್. ಅವರು ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಪದೇ ಪದೇ ಹಾಕೊಂಡು ನೋಡ್ತಾನೆ ಇರ್ತಾರೆ. ಕಿರಿಕ್ ಪಾರ್ಟಿ ಮೂವಿನ ಬ್ಯಾಂಗ್ಳೂರ್ ಬಂದಮೇಲೆ ಒಂದ್ಸಲ ನೋಡಿದ್ರು. ಸೊ ಇದು ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ. ಯಾವುದು ಕೂಡ ಕನ್ನಡ ಶಾರ್ಟ್ ಕಾಮಿಡಿ ವಿಡಿಯೋಸು ಇಲ್ಲ. ಸೊ ಇದನ್ನ ಹಾಕೊತೀನಿ ಅಂದ್ಬಿಟ್ಟು ನೋಡ್ಕೊತಾ ಕೂತಿದ್ರು, ಬೇಜಾರಾಗೋದಿಲ್ಲ ಅಂತ. ಈ ಒಂದು ಲಾಗಲ್ಲೇನೆ ನಾನು ನಾರ್ತ್ ಇಂಡಿಯನ್ ರೆಸಿಪಿನೂ ಕೂಡ ಒಂದು ತೋರಿಸ್ತಾ ಇದ್ದೀನಿ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದೇ ನೋಡಿ. ನಾನಿಲ್ಲಿ ಇಂಡೋರ್ ಪ್ಲಾಂಟ್ಸ್ಗೆ ನೀರನ್ನ ಹಾಕ್ತಾ ಇದ್ದೀನಿ. ಕ್ಲೈಮೇಟ್ ಯಾವ ರೀತಿ ಇದೆ ಆ ರೀತಿ ನೋಡಿಕೊಂಡು ಇಂಡೋರ್ ಪ್ಲಾಂಟ್ಸ್ಗೆ ನೀರನ್ನ ಹಾಕಬೇಕಾಗತ್ತೆ. ಕ್ಲೈಮೇಟ್ ಏನಾದರೂ ವಿಂಟರು, ರೈನು, ಚಳಿ ರೀತಿ ಏನಾದರೂ ಇದ್ದರೆ 15 ಡೇಸ್ಗೆ ಒನ್ ಟೈಮು ನೀವು ವಾಟರ್ನ ಹಾಕಬೇಕಾಗತ್ತೆ. ಅಥವಾ ಏನಾದರೂ ಬೇಸಿಗೆ ಟೈಮ್ ಇದ್ದರೆ, ಬಿಸಿಲು ತುಂಬ ಇದ್ದರೆ ಅವಾಗ ನೀವು ವೀಕ್ಲಿ ಒನ್ ಟೈಮ್ ಹಾಕಬೇಕಾಗತ್ತೆ ನೀರನ್ನ ಇಂಡೋರ್ ಪ್ಲಾಂಟ್ಸ್ಗಳಿಗೆ. ಒಟ್ಟಾರೆ ಏನಪ್ಪ ಅಂತ ಅಂದರೆ ವಾತಾವರಣ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಾವು ನೀರನ್ನ ಹಾಕಬೇಕಾ ಬೇಡವಾ ಅನ್ನೋದು ಗೊತ್ತಾಗುತ್ತೆ ಇಂಡೋರ್ ಪ್ಲಾಂಟ್ಸ್ಗಳಿಗೆ. ನಾನು ಸ್ವಲ್ಪ ಜಾಸ್ತಿನೇ ಕೇರ್ ಮಾಡ್ತೀನಿ ಪ್ಲಾಂಟ್ಸ್ಗಳನ್ನ. ಯಾವಾಗಲೂ ಹೋಗೋಗಿ ನೋಡ್ತಾ ಇರೋದು, ಹೋಗೋಗಿ ನೀರು ಹಾಕ್ತಾ ಇರೋದು, ಹಿಂಗೆ ಮಾಡೇ ಎಷ್ಟೊಂದು ಪ್ಲಾಂಟ್ಸ್ನೆಲ್ಲ ಒಣಗಿಸ್ಬಿಟ್ಟಿರ್ತೀನಿ, ಸಾಯಿಸ್ಬಿಟ್ಟಿರ್ತೀನಿ. ಅದಕ್ಕೇ ವಿಜಯ್ ಹೇಳ್ತಾ ಇರ್ತಾರೆ ನೋಡ್ಕೊಂಡು ಹಾಕು ನೀರನ್ನ ಅಂತ. ಆಚೆ ಕೊತ್ತಂಬರಿ ಬೀಜನ ಹಾಕಿದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ಅದಕ್ಕೂ ಕೂಡ ನೀರನ್ನ ಹಾಕ್ತೆ. ವಿಜಯ್ ಫ್ರೂಟ್ಸ್ನ ತೊಗೊಂಬಂದಿದ್ರು, ಪೇರ್ ಮತ್ತು ಪ್ಲಮ್ ಫ್ರೂಟ್ಸ್ನ ತೊಗೊಂಬಂದಿದ್ರು, 2 ಥರ ತೊಗೊಂಬಂದಿದ್ರು. ನಾನು ಮತ್ತು ದುವಿಲಿ ಇಬ್ಬರು ಕೂಡ ಬಾಸ್ಕೆಟ್ಗೆ ಹಾಕ್ತಾ ಇದ್ವಿ. ನಾನಂತೂ ಮದುವೆ ಆಗಿ ಡೆಲ್ಲಿಗೆ ಹೋದ್ಮೇಲೆ ನನಗೆ ತುಂಬ ವೆರೈಟಿ ಆಫ್ ಫ್ರೂಟ್ಸ್ ಆಗಿರ್ಬೋದು ಅಥವಾ ಡಿಶಸ್ ಆಗಿರ್ಬೋದು ಮತ್ತು ವೆಜಿಟೇಬಲ್ಸು ಅಷ್ಟೇ, ನಾವೆಲ್ಲಿ ಊರಲ್ಲಿ ನೋಡಿರೋದೇ ಇಲ್ಲ ಫ್ರೂಟ್ಸು, ವೆಜಿಟೇಬಲ್ಸು, ಮತ್ತು ನಾವು ಅದೆಲ್ಲ ತಿಂದಿರೋದೇ ಇಲ್ಲ. ಆ ಥರದ್ದೆಲ್ಲದನ್ನು ಕೂಡ ನಾನು ಡೆಲ್ಲಿಗೆ ಹೋದ್ಮೇಲೆ ನಾನು ಅದನ್ನೆಲ್ಲ ಟೇಸ್ಟ್ ಮಾಡಿದ್ದು ಕೂಡ, ನೋಡಿದ್ದು ಕೂಡ. ತುಂಬ ವೆರೈಟೀಸ್ ಎಲ್ಲ ಸಿಗುತ್ತೆ ಅಲ್ಲಿ ಡೆಲ್ಲಿನಲ್ಲಿ. ಯಾವುದೇ ಫ್ರೂಟ್ಸ್ ಆದ್ರೂ ಸರಿ ಅಥವಾ ವೆಜಿಟೇಬಲ್ಸ್ ಆದ್ರೂ ಸರಿ, ಆಚೆಯಿಂದ ತೊಗೊಂಡು ಬಂದಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರುವಂಥ ಜರ್ಮ್ಸ್ ಎಲ್ಲ ಸಾಯುತ್ತೆ. ಸೊ ಹಾಗಾಗಿ ಉಪ್ಪನ್ನ ಹಾಕಿ ವಾಶ್ ಮಾಡ್ಕೊತಾ ಇದ್ದೆ. ದುಬಿಗೆ ಬೇರೆ ಮಧ್ಯದಲ್ಲಿ ಮಾತಾಡ್ತಾ ಇದ್ದೇನೆ ನೋಡಿ, ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಅವನು ಕೂಡ ಮಧ್ಯದಲ್ಲಿ ಮಾತಾಡ್ತಾ ಇದ್ದೇನೆ ಮಮ್ಮಿ ಜಾಮ್ಸ್ ಅಂತ. ನೋಡಿ ನಗ್ತಾ ಇದ್ದಾನೆ ಅವನು. ನಾನೇನಾದರೂ ಮಾಡೋದಕ್ಕೆ ಹೋದರೆ ಅವನು ಕೂಡ ಬರ್ತಾನೆ, ಮಮ್ಮಿ ನಾನು ಮಾಡ್ತೀನಿ ಕೊಡು, ಫ್ರೂಟ್ಸ್ ಬಾಸ್ಕೆಟ್ಗೆ ಹಾಕ್ತಾ ಇದ್ದೀನಿ ನಾನು ಹಾಕ್ತೀನಿ ಕೊಡು, ಈ ರೀತಿ ಬರ್ತಾನೆ ಇರ್ತಾನೆ. ಹಿಂಗೆ ಮಾತಾಡ್ತಾನೆ ಇರ್ತಾನೆ. ನೋಡಿ ನನ್ನ ಜೊತೆನೆ ಕುತ್ಕೊಬಿಟ್ಟಿದ್ದಾನೆ, ವಾಯ್ಸ್ ಓವರ್ ಕೊಡೋದಕ್ಕೆ ಬಿಡ್ತಾ ಇಲ್ಲ, ತುಂಬಾ ಸೌಂಡ್ ಮಾಡ್ತಾ ಇದ್ದಾನೆ. ಎಲ್ಲ ಫ್ರೂಟ್ಸ್ನು ಕೂಡ ನಾನು ವಾಶ್ ಮಾಡಿಕೊಂಡು ಬಾಸ್ಕೆಟ್ನಲ್ಲಿ ಹಾಗೆ ಒಣಗೋದಕ್ಕೆ ಅಂತ ಬಿಡ್ತೀನಿ. ನೀರೆಲ್ಲ ವಾಶ್ ಮಾಡಿರೋ ಬಾಸ್ಕೆಟಲ್ಲೇ ಒಣಗಿದ ಮೇಲೆ ಫ್ರೂಟ್ಸ್ ಬಾಸ್ಕೆಟ್ ಇದೆ, ಸೊ ಅದಕ್ಕೆ ಹಾಕಿ ಇಟ್ಕೊತೀನಿ. 2 ಬಾಸ್ಕೆಟ್ ಮಾಡಿಸ್ಕೊಂಡಿದ್ದೀನಿ ನಾನು, ವೆಜಿಟೇಬಲ್ಗೊಂದು ಫ್ರೂಟ್ಸ್ಗೊಂದು ಅಂತ. ಸೊ ಮೇಲ್ಗಡೆ ಇದರಲ್ಲಿ ನಾನು ಫ್ರೂಟ್ಸ್ಗೆ ಅಂತ ಇಡ್ತಾ ಇದ್ದೀನಿ. ಕೆಳಗಡೆ ನಾನು ಈರುಳ್ಳಿ, ಆಲೂಗೆಡ್ಡೆ ಅಥವಾ ಅರ್ಬಿ ಈ ಥರದ್ದು ಏನಾದರೂ ತೊಗೊಂಬಂದರೆ ಆಚೆ ಇಡೋವಂಥ ವೆಜಿಟೇಬಲ್ಸ್ನ ನಾನು ಇಡ್ತೀನಿ. ಮೇಲ್ಗಡೆ ಇದರಲ್ಲಿ ಫ್ರೂಟ್ಸ್ಗಳನ್ನ ಇಟ್ಕೊತೀನಿ. ಆಲ್ರೆಡಿ ಎಲ್ಲ ಫ್ರೂಟ್ಸು ಕೂಡ ಖಾಲಿಯಾಗಿ ಹೋಗಿತ್ತು. ಸೊ ಇವಾಗ 2 ತೊಗೊಂಬಂದಿದ್ರಲ್ಲ, ಸೊ ಅದನ್ನೇ ನಾನು ಇಲ್ಲಿ ಇಡ್ತಾ ಇದ್ದೆ. ಎಲ್ಲದನ್ನು ಕೂಡ ಬಾಸ್ಕೆಟ್ಗೆ ಜೋಡಿಸ್ಕೊಂಡೆ ಫ್ರೂಟ್ಸ್ನೆಲ್ಲ. ಟೀ ಕುಡಿಯೋಣ ಅಂತ ಕುತ್ಕೊಂಡಿದ್ವಿ. ನಾವೆಲ್ಲ ಚಿಕ್ಕದ್ರಲ್ಲಿ ಏನಪ್ಪ ಅಂತಂದರೆ ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಅದರೊಳಗಡೆ ನಾವು ಕಡಲೆಪುರಿ ಅಥವಾ ಬಿಸ್ಕೆಟು ಈ ರೀತಿ ಎಲ್ಲ ಹಾಕ್ಕೊಂಡು ಸ್ಪೂನ್ ತೊಗೊಂಡು ಅದರಲ್ಲಿ ಹಾಕ್ಕೊಂಡು ಕುಡಿತಾ ಇದ್ವಿ, ಹಾಗೆ ತಿಂತಾ ಇದ್ವಿ. ಅದೆಲ್ಲ ಹಳೇದೆಲ್ಲ ತುಂಬಾ ನೆನಪಾಯಿತು ನನಗೆ. ಸೊ ನಾವು ಚಿಕ್ಕದ್ರಲ್ಲಿ ಏನೇನೆಲ್ಲ ಮಾಡ್ತಿದ್ವಿ ಅದೆಲ್ಲ. ಸೊ ಇವಾಗಲೂ ಕೂಡ ಅದೇ ರೀತಿ ನನಗೆ ಟೀ ಜೊತೆಗೆ ಬಿಸ್ಕೆಟ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಪೂನಲ್ಲಿ ತಿನ್ನಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಬಿಸ್ಕೆಟ್ನ ಟೀ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೆ. ದುವಿಗೂ ಕೂಡ ಸ್ವಲ್ಪ ಟೀನ ಕೊಟ್ಟೆ, ಚಳಿ ಇದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ಟೀ ಕುಡೀಲಿ ಅಂದ್ಬಿಟ್ಟು ನಾವು ಮಾಡ್ಕೊಂಡಿದ್ವಲ್ಲ ನಾನು ವಿಜಯ್, ಸೊ ಅವನಿಗೂ ಸ್ವಲ್ಪನೇ ಟೀನ ಕೊಟ್ಟೆ, ಅವನು ಸ್ವಲ್ಪ ಕುಡೀಲಿ ಅಂತ. ತುಂಬ ಚಿಕ್ಕವಳಿದ್ದಾಗೆಲ್ಲ ನಾನು ಕಾಫಿ ಟೀನ ಕುಡಿತಿದ್ದೆ ಅಂತ ಅನಿಸುತ್ತೆ. ಬಟ್ ಅದಾದಮೇಲೆ ಸ್ವಲ್ಪ ಬುದ್ಧಿ ಬಂದಂಗ್ಲಿಂದ ನಾನು ಕಾಫಿ ಟೀ ಯಾವುದೂ ಕೂಡ ಕುಡಿತಿರ್ಲಿಲ್ಲ. ನಮ್ಮಮ್ಮ ಹಾಲೆಲ್ಲ ಕಾಸು ಕೊಡೋರು. ಬಟ್ ಏನಂತ ಅಂದರೆ ಹಾಲೇ ನನಗೆ ಫಸ್ಟ್ ಆಫ್ ಆಲ್ ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ
ಟೀ ಕಾಫಿಗೆಲ್ಲ ಹಾಲು ಹಾಕಿರ್ತಾರೆ ಅಂದ್ಬಿಟ್ಟೆ ನಾನು ಟೀ ಕಾಫಿನೆಲ್ಲ ಬಿಟ್ಬಿಟ್ಟಿದ್ದೆ, ಕುಡಿತಾ ಇರಲಿಲ್ಲ, ನಂಗೆ ಇಷ್ಟ ಆಗ್ತಾ ಇರಲಿಲ್ಲ, ಹಾಲು ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು. ನಾನು ಮದುವೆಗಿಂತ ಮೊದಲು ಕಾಫಿ ಟೀ ಯಾವ ಅಭ್ಯಾಸನೂ ಕೂಡ ನನಗೆ ಇರಲಿಲ್ಲ. ಮದುವೆ ಆದಮೇಲೆ ನಮ್ಮ ಅತ್ತೆ ಎಲ್ಲ ಕುಡಿತಾ ಇದ್ರಲ್ಲ, ಸೊ ಅವ್ರ ಜೊತೆ ಕುತ್ಕೊಂಡು ಸ್ವಲ್ಪ ನಾನು ಅಭ್ಯಾಸ ಮಾಡ್ಕೊಬಿಟ್ಟೆ ಕಾಫಿ ಟೀ ಎಲ್ಲ ಕುಡಿಯೋದೆಲ್ಲ. ಅಂದರೆ ಯಾವಾಗಲೂ ಅಲ್ಲ, ಒಂದೊಂದು ಟೈಮ್ ಕುಡಿತಿದ್ದೆ ಅವ್ರ ಜೊತೆ ಕುತ್ಕೊಂಡು ಅವ್ರ ಜೊತೆಗೆ ಅಂದ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಕಮ್ಮಿ ಮಾಡಿದೆ. ಆಮೇಲೆ ವಿಜಯ್ಗೆ ವರ್ಕ್ ಫ್ರಮ್ ಹೋಮ್ ಆಯಿತು, ಅವಾಗೊಂದು ಸ್ವಲ್ಪ ಸ್ಟಾರ್ಟ್ ಮಾಡಿಕೊಂಡೆ. ಹಾಗಾಗಿ ಇವಾಗಲೂ ಕೂಡ ಏನು ಅತಿಯಾಗೆಲ್ಲ ನಾನು ಕುಡಿಯೋಕ್ಕೆ ಹೋಗೋದಿಲ್ಲ. ಯಾವಾಗಾದರೂ ಚಳಿ ಆಯಿತು, ಯಾವಾಗಾದರೂ ಕುಡಿಬೇಕಂತ ಅನಿಸುತ್ತೆ, ಆ ಟೈಮಲ್ಲಿ ಮಾತ್ರ ಕುಡಿತೀನಿ ಅಷ್ಟೇ ಕಾಫಿ ಟೀನ. ನಂಗೆ ಅಷ್ಟೊಂದೇನು ಅಡಿಕ್ಟ್ ಏನು ಆಗಿಲ್ಲ ಅದಕ್ಕೆ ನಾನು. ಆಮೇಲೆ ದುವಿಕಿಗೆ ಟೀನ ಕೊಟ್ಟಿದ್ದಲ್ಲ, ಅವನಂತೂ ಫುಲ್ಲು ಇಂಟ್ರೆಸ್ಟಾಗಿ ಕನ್ನಡ ಶಾರ್ಟ್ ಕಾಮಿಡಿ ವೀಡಿಯೋಸ್ ಇದೆಯಲ್ಲ, ಅದನ್ನು ವಿಜಯ್ ಪದೇ ಪದೇ ಹಾಕೊಂಡು ನೋಡ್ತಾನೆ ಇರ್ತಾರೆ. ಹೊಸದು ಯಾವ್ದು ಬಂದ್ರೂ ಪಟ್ಟಂತ ಹಾಕೊಂಡು ನೋಡ್ತಾರೆ ಅವರು, ಕಾಯೋದೇ ಇಲ್ಲ. ಯಾವುದಾದ್ರೂ ಹೊಸ ವೀಡಿಯೋ ಬಂದಿದೆಯಾ ಅಂತ ಯೂಟ್ಯೂಬ್ನಲ್ಲಿ ಹುಡುಕ್ತಾನೆ ಇರ್ತಾರೆ. ದುವಿಗಂತೂ ಅದನ್ನೇ ನೋಡ್ಕೊಂಡು ಕುತ್ಕೊಬಿಟ್ಟಿದ್ದ, ಟೀನೇ ಕುಡಿತಿರ್ಲಿಲ್ಲ. ವಿಜಯ್ ತೆಗೆದು ಕೊಡ್ತಾಯಿದ್ರು, ಕುಡಿ ತಗೋ ಅಂತ. ಸೊ ಇವಾಗ ಬನ್ನಿ ರೆಸಿಪಿನ ತೋರಿಸ್ತೀನಿ. ನಾನಿವತ್ತು ನಿಮಗೆ ಅರ್ಬಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ಬೇಕಂತ ಇದ್ದೀನಿ. ನನಗೆ ಆ್ಯಕ್ಚುಲಿ ಅರ್ಬಿ ಅಂತಲೇ ಗೊತ್ತಿರೋದು. ನಾವು ಊರಲ್ಲಿದ್ದಾಗ ಯಾವಾಗಲೂ ಕೂಡ ನಮ್ಮ ಅಮ್ಮರು ಯಾವತ್ತೂ ಕೂಡ ಮಾಡಿಲ್ಲ. ನನಗಿದು ಹೆಸ್ರು ಕೂಡ ನನಗೆ ಗೊತ್ತಿರಲಿಲ್ಲ. ನಾನು ಗೂಗಲ್ ಸರ್ಚ್ ಮಾಡಿದಾಗ ಗೊತ್ತಾಯಿತು, ಕೆಸುವಿನ ಗೆಡ್ಡೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ನನಗೆ ಗೊತ್ತಿರಲಿಲ್ಲ. ನಾನು ಡೆಲ್ಲಿಗೆ ಯಾವಾಗ ಹೋದೆ, ಆಫ್ಟರ್ ಮ್ಯಾರೇಜು ನಾನು ಡೆಲ್ಲಿಗೆ ಹೋದಾಗಲೇ ನಮ್ಮ ಅತ್ತೆ ಇದನ್ನೆಲ್ಲ ಮಾಡ್ತಾಯಿದ್ರು. ಆವಾಗ ನಮ್ಮ ಅತ್ತೆ ಹತ್ರ ಕೇಳ್ತಿದ್ದೆ ಏನತ್ತೆ ಇದು ಅಂತ. ಆವಾಗ ಅವ್ರ ಸೈಡೆಲ್ಲ ನಾರ್ತಲ್ಲೆಲ್ಲ ಅರ್ಬಿ ಅಂತ ಕರೀತಾರೆ, ಸೊ ಅರ್ಬಿ ಅಂತ ಹೇಳ್ತಾಯಿದ್ರು. ನಾನಿಲ್ಲಿ ಅರ್ಬಿನ ವಾಶ್ ಮಾಡಿ ಒಂದೆರಡು ಕೂಗಿಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕಿದ್ದೀವಿ. ಒಂದೆರಡು ವಿಷಲ್ ಆದರೆ ಸಾಕು, ಅರ್ಬಿ ಬೆಂದೋಗುತ್ತೆ. ನಾವು ಆಲೂಗಡ್ಡೆನ ಯಾವ ರೀತಿ ಬೇಯಿಸ್ಕೊತೀವಿ ಆ ರೀತಿ ಅಷ್ಟೇ. ತುಂಬ ಈಸಿ ರೆಸಿಪಿ, ತುಂಬ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು. ಚಪಾತಿ ಜೊತೆಗೆ, ಪರೋಟ ಜೊತೆಗೆ, ಹಾಗೆ ರೋಟಿ ಜೊತೆಗೆ. ಡೆಲ್ಲಿ ಸೈಡೆಲ್ಲ ಜಾಸ್ತಿ ನಿಮಗೆ ಗೊತ್ತೇ ಇರುತ್ತೆ, ರೋಟಿ ಜೊತೆಗೆ ಮಾಡ್ಕೊತಾರೆ. ನಾನಿಲ್ಲಿ ಆನಿಯನ್ನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಾಕೋದಕ್ಕೆ ಅಂತ. 6 ಆನಿಯನ್ ತೊಗೊಂಡಿದ್ದೀನಿ. ಆನಿಯನ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಹಾಗೆ ಒಂದು 5-6 ಅಥವಾ ಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕಂತ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ತೊಗೋಬೇಕಾಗುತ್ತೆ. ಆಮೇಲೆ ಅರ್ಬಿ ಬೆಂದಿದೆಯಾ ಅಂತ ನೋಡಿಕೊಂಡು ನೋಡಿ, ಅದ್ರ ಸಿಪ್ಪೆ ಎಲ್ಲ ತೆಗಿಬೇಕಾಗುತ್ತೆ. ನಾವು ಆಲೂಗಡ್ಡೆನ ಯಾವ ರೀತಿ ಮಾಡ್ತೀವಿ ಪ್ರೊಸೆಸ್ಸು ಸೇಮ್ ಅದೇ ರೀತಿಯೇ, ಅದನ್ನು ಬೇಯಿಸ್ಬಿಟ್ಟು ಸಿಪ್ಪೆ ಎಲ್ಲ ತೆಗಿತೀವಲ್ಲ, ಸೊ ಅದೇ ರೀತಿಯೇ ಇದನ್ನು ಕೂಡ ಎಲ್ಲದನ್ನು ಕೂಡ ನಾವಿಲ್ಲಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಮ್ಮಮ್ಮರು ಕೂಡ ಯಾರೂ ಮಾಡ್ತಿರಲಿಲ್ಲ, ಹಾಗಾಗಿ ಸೊ ನನಗಿದು ಗೊತ್ತಿರಲಿಲ್ಲ. ನಾನು ಅದು ಅಲ್ಲದೆ ಅಡುಗೆನ ನಾನು ಕಲ್ತಿದ್ದೆ ಮದುವೆ ಆದಮೇಲೆ. ಮದುವೆಗಿಂತ ಮೊದಲು ನನಗೆ ನಮ್ಮಮ್ಮ ಅಡುಗೆನೂ ಮಾಡಿಸಿ ರೂಢಿ ಇಲ್ಲ ನನಗೆ. ಸೊ ಹಾಗಾಗಿ ಯಾವುದ್ಯಾವುದು ಏನು ಅಂತಲೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಸ್ವಲ್ಪ ಮದುವೆ ಆದಮೇಲೆ ಸ್ವಲ್ಪ ಕುಕ್ಕಿಂಗ್ ಅಂತ ಸ್ವಲ್ಪ ನಾನು ಮಾಡಿದ್ದು. ಅದು ಇವಾಗ್ಲೂ ಕೂಡ ಅಷ್ಟೇನು ಮಾಡಲ್ಲ ನಾನು ಕುಕ್ಕಿಂಗು, ನಿಮಗೆ ಗೊತ್ತೇ ಇರುತ್ತೆ, ವಿಜಯ ಜಾಸ್ತಿ ಮಾಡೋದು. ಸೊ ಆದ್ರೂ ಸ್ವಲ್ಪ ಕಲ್ತಿದ್ದೀನಿ, ನಾರ್ತು ಮತ್ತು ಸೌತ್ ಎರಡೂ ಕೂಡ ಸ್ವಲ್ಪ ಕಲ್ತಿದ್ದೀನಿ. ಇಲ್ಲಿ ಆಯಿಲ್ನ ಹಾಕೋತಾ ಇದ್ದೀವಿ. ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳಿ ಒಗ್ಗರಣೆ ಮಾಡೋದಕ್ಕೆ ಅರ್ಬಿ ಸಬ್ಜಿನ. ಆಮೇಲೆ ಅಜ್ವೈನ್ ಅಂತ ಬರುತ್ತೆ, ಅದನ್ನು 1-2 ಟೇಬಲ್ ಸ್ಪೂನಷ್ಟು ಅಜ್ವೈನ್ನ ಹಾಕ್ಕೊಳ್ಳಿ ಒಗ್ಗರಣೆಗೆ. ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಳ್ಳಿ, ಒಗ್ಗರಣೆಗೆ ಹಾಕ್ಕೋಬೇಕಿದ್ದೆಲ್ಲದನ್ನು ಕೂಡ. ಆಮೇಲೆ ಹಸಿರು ಮೆಣಸಿನ್ಕಾಯಿನ ಉದ್ದುದಾಗೆ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಳಿ ಒಗ್ಗರಣೆಗೆ. ಆಮೇಲೆ ಆನಿಯನ್ನು ಕೂಡ ಆ್ಯಡ್ ಮಾಡಿ, ಅದಕ್ಕೇ ಎಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ, ಬ್ರೌನ್ ಕಲರ್ ಸ್ವಲ್ಪ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ. ನಮ್ಮನೆಯಲ್ಲಿ ಆ್ಯಕ್ಚುಲಿ ವಿಜಯ್ಗೆ ಮತ್ತು ಅಪ್ಪುಗೆ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಪಲ್ಯ. ಇದರಲ್ಲೇ ಅರ್ಬಿನಲ್ಲೇ ಇನ್ನೊಂದು ಥರ ಟೈಪಲ್ಲಿ ಮಾಡ್ತಾರೆ, ಅದು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಕೂಡ ತುಂಬಾ ಟೇಸ್ಟಿ ಇರುತ್ತೆ. ಅದನ್ನು ಕೂಡ ನೆಕ್ಸ್ಟ್ ಯಾವಾಗಾದರೂ ಬರೋವಂಥ ಲಾಗ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ, ರೌಂಡಲ್ಲಿ ಬರುತ್ತೆ. ಈ ರೀತಿ ಎಲ್ಲದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ವಿಜಯ್ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಆದಮೇಲೆ ಒಗ್ಗರಣೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡ್ರೂ ಸಹ ನಡೆಯುತ್ತೆ. ನಾವಿಲ್ಲಿ ಅರ್ಬಿನ 1 kg ತೊಗೊಂಡಿರೋದು, ಅದ್ರ ತಕ್ಕನಾಗಿ ನಾವಿಲ್ಲಿ ಮಾಡ್ತಾ ಇರೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ನನ್ನ ಲಾಗ್ಸ್ನ ನೋಡಿ ನೀವು ಅಂದ್ಕೊಂಡಿರಬೇಕು, ಏನಪ್ಪ ಇದು ನಾರ್ತ್ ಇಂಡಿಯನ್ ಫುಡ್ಡೇ ಜಾಸ್ತಿ ತೋರಿಸ್ತಾರೆ ಅಂತ. ನಮ್ಮ ಮನೆಯಲ್ಲಿ ನಾರ್ತು ಸೌತು ಆ ಥರ ಏನಿಲ್ಲ. ಒಂದಿನ ನಾರ್ತ್ ಫುಡ್ ಮಾಡಿದ್ರೆ ಒಂದಿನ ಸೌತ್ ಇಂಡಿಯನ್ ಫುಡ್ ಮಾಡ್ತೀವಿ. ಏಕೆಂದರೆ ನಾನು ಇಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ನಮ್ಮ ಊಟ ಬೇಕೇ ಬೇಕು. ಸೊ ಅದನ್ನು ಒಂದಿನ ಮಾಡ್ಕೊತೀನಿ. ನನ್ನ ಊಟಕ್ಕೆ ಅವರು ಕೂಡ ಅಡ್ಜಸ್ಟ್ ಆಗಿದ್ದಾರೆ, ವಿಜಯ್ ಕೂಡ. ಅವರು ನಾರ್ತಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಅವರು ಅಡುಗೆನೂ ಒಂದಿನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎರಡೂ ಕೂಡ ಒಂದೊಂದು ದಿನ ಮಾಡಿಕೊಂಡು ನನಗೂ ಸಮಾಧಾನ ಆಗಬೇಕು, ಊಟದಲ್ಲಿ ಅವ್ರಿಗೂ ಸಮಾಧಾನ ಆಗಬೇಕು, ಆ ರೀತಿ ನಾವು ಅಡುಗೆನ ಮಾಡ್ಕೊತೀವಿ. ಅವ್ರದ್ದೊಂದಿನ ನಮ್ಮದೊಂದಿನ ಈ ರೀತಿ ಮಾಡಿಕೊಂಡು ತಿಂತೀವಿ. ಸೊ ಹಾಗಾಗಿ ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವುದೂ ಕೂಡ ಬರೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲದೂ ಕೂಡ. ಆಮೇಲೆ ಅರ್ಬಿನ ಒಗ್ಗರಣೆ ಏನು ಮಾಡಿದ್ವಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಕೂಡ ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಒಂದು 5 ಮಿನಿಟ್ಸು ಬೇಯೋದಕ್ಕೆ ಅಂತ ಬಿಡಿ. ಆಲ್ರೆಡಿ ಅರ್ಬಿನ ನಾವು ಬೇಯಿಸಿರ್ತೀವಲ್ಲ, ಸೊ ಮಸಾಲೆ ಜೊತೆಗೆ ಸ್ವಲ್ಪ ಬೇಯಬೇಕಷ್ಟೇ. ಆಲ್ರೆಡಿ ಬೆಂದಿರುತ್ತೆ ಅದು. ಅವಾಗ ಮಿಕ್ಸ್ ಮಾಡ್ತಾಯಿರಿ, ತಳ ಹಿಡಿಯುತ್ತೆ ಅಂತ ಅಷ್ಟೇ. ಸೊ ನೋಡಿದ್ರಲ್ಲ, ಕ್ವಿಕ್ಕಾಗಿ ಆಗುವಂಥ ರೆಸಿಪಿ. ರೋಟಿ, ಚಪಾತಿ ಹಾಗೆ ಪರೋಟ ಎಲ್ಲದ್ರ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಅರ್ಬಿ ಸಬ್ಜಿ. ಮಕ್ಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಎಲ್ರೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಹೊಟ್ಟೆನಲ್ಲಿ ಇರುವಂಥ ಗಲೀಜನ್ನೆಲ್ಲ ತೆಗೆಯುತ್ತೆ ಇದು. ನಮ್ಮ ಹೊಟ್ಟೆನ ಕ್ಲೀನ್ ಮಾಡುತ್ತೆ. ಸೊ ತುಂಬಾ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳ್ಬೋದು. ಯಾವಾಗಾದರೂ ಒಂದೊಂದು ಟೈಮ್ ಈ ರೀತಿ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಒಂದು ಕೂಡ ಅರ್ಬಿನಲ್ಲಿ ಇನ್ನೊಂದು ಥರ ಟೈಪಲ್ಲಿ ಮಾಡ್ತಾರೆ ವಿಜಯ್, ಅದನ್ನು ಕೂಡ ನಾನು ನೆಕ್ಸ್ಟ್ ಬರೋವಂಥ ಲಾಗ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಈ ಒಂದು ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಾಯ್.